ಲೋಪರ್ ನನ್ನ ಮಗ ನಾನು ಬಂದವನೆ. ನಾನು ಇನ್ನೊಂದ್ಸತಿ ಕಣ್ಣೆತ್ತು ನೋಡಲಿ ಆ ನನ್ನ ಮಗನಿಗೆ ಐದ ನಾನು ಏನಾನ ಒಂದು ಸ್ವಲ್ಪ ಮಾತಾಡಿಸ್ಲಿ ಅವಾಗಿರೋದು. ಅಯ್ಯಪ್ಪ ಲೇಪ್ ಇಲ್ಲ ಇದ್ದಾಳೆ, ನನಗೆ ಭಯವಾಗ್ತೈತೆ. ರಂಜಿ 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 ಯಾಕೆ ಬಂದು ಬಗ್ ನೋಡಿ ಅದೇ ಓಡೋಗ್ಬಿಟ್ಟ. ಭಯ ಬಂದೈತೆ ಸ್ವಲ್ಪ. ಪೊಲೀಸ್ನವರು ಸರಿಯಾಗಿ ಬಿಸಿ ಮುಟ್ಸ್ಯವ್ರೆ. ಬಿಸಿ ಮುಟ್ಸಿರೇನೆ ನನ್ನ ಮಕ್ಕಳಿಗೆಲ್ಲನ, ಇಂಥ ಲೋಪರ್ ನನ್ನ ಮಕ್ಕಳಿಗೆಲ್ಲನ ಪೊಲೀಸ್ನವರು ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಅಲ್ಲಿ ಸರಿಯಾಗಿ ಕಾಸಿಬ್ಬಾರೆ ಹೇಳಿದ್ರೇನೆ ಇಂಥ ನನ್ನ ಮಕ್ಕಳಿಗೆಲ್ಲನ ಬುದ್ಧಿ ಬರೋದು. ಇನ್ನೊಂದ್ಸತಿ ನಾನು ಮಾತಾಡಿಸ್ಲಿ ಲೋಪರ್ ನನ್ನ ಮಗ. ಯಾಕಪ್ಪ ಬಾ, ಯಾಕೆ ಅಷ್ಟೊಂದು ಹೆದರಿಕೆ ಅಂಬ್ತಾ ಇದೆಯಾ? ಏನಿಲ್ಲ, ಹುಲಿ ಇಲ್ಲ, ಕಳ್ಳಿ ಇಲ್ಲ, ಸಿಂಹ ಇಲ್ಲ, ಯಾಕೆ ಅಷ್ಟೊಂದು ಹೆದರಿಕೆ ಅಂಬ್ತಾ ಇದೆಯಾ? ಬಾ. ಅಲ್ಲಿ ಲೇಪ್ ಹೋಯ್ದಾಳೆ, ಅದಕ್ಕೆ ಭಯ ಆಯಿತು ರಂಜು. ಅವಳಿಗೆ ಯಾಕೆ ಹೆದರಿಕೆ ಮಕ್ಕ ಹೋಗ್ತೀಯ? ಅವಳಿಗೆ ಹೆದರಿಕೆ ಬೇಡ, ಅವಳಿಗೆ ಯಾಕೆ ಹೆದರಿಕೆ ಅಂತೀಯ? ಅಷ್ಟೇ ಮುಗೀತು. ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು, ಕರ್ಕೊಂಡು ಹೋಗಿದ್ದಾಯ್ತು. ನಾವು ದುಡ್ಡು ಕೊಟ್ಟು ಕರ್ಕೊಂಬಂದು ಮನೆಗೆ ಇಟ್ಕೊಂಡಿದ್ದೀನಿ. ನಾವು ದುಡ್ಡು ಖರ್ಚು ಮಾಡಿ ಕರ್ಕೊಂಬಂದಿರೋದು. ನೀನು ತಲೆ ಕೆಡಿಸ್ಕೋಬೇಡ. ಅವಳನ್ನ ಮಾತಾಡ್ಸಕ್ಕೆ ಹೋಗ್ಬೇಡ ಅಷ್ಟೇ. ನಿನ್ನ ಪಾಡಿಗೆ ನಿನ್ನ ಕೆಲಸ ಏನಾಯ್ತು ನೀನಾಯ್ತು ಮಾಡ್ಕೊಂಡಿರು ಅಷ್ಟೇ. ಅವಳೇನು ಮಾಡೋಕ್ಕಾಗಲ್ಲ ನಿನ್ನ, ಅದ್ಯಾಕೆ ಹೆದರಿಕೆ ಅಂತೀಯ? ಅಲ್ಲ ಏನೇ ಅಂದ್ರೆ ಒಂದಿಟ್ಟು ಭಯವಾಗೋದು, ಅದಕ್ಕೆ ಅವಳು ಹೊರಗಿದ್ದಾಳೆ ಅಂದ್ರೆ ಬರೋಕ್ಕೊಂಥರ ಭಯವಾದಂಗೆ ಆಗುತ್ತೆ. ಆಮೇಲೆ ಸುಮ್ಮನೆ ನನ್ನ ಮೇಲೆ ಇನ್ನೊಂದ್ಸತಿ ಏನಾನ ಅಪವಾದ ಮಾಡಿದರೆ ಯಾಕೆ ಬೇಕು ಅಂತ, ಸುಮ್ಮನೆ ನನ್ನ ಕೆಟ್ಟನ್ನಾಗಿ ಮಾಡಿಬಿಟ್ರೆ ಯಾಕೆ ಬೇಕು ಅಂತ. ಬಿಡು ಹೋಗ್ಲಿ, ತಲೆ ಕೆಡಿಸ್ಕೊಬೇಡ. ಹೋಗು, ಹೋಗಿ ದೇವ್ರಿಗೆ ಕೈ ಮುಗ್ದು ಹೋಗಿ ಒಂದು ಆಟ ಆಡ್ಕೊಂಡು ಬರೋಗೆ ಹೋಗು. ನಾನೆಲ್ಲ ದುಡ್ಕೊಬತ್ತೀನಿ ಬಿಡು. ನನಗೆ ಹೆಂಗೆ ದುಡ್ಕೊ ಬರಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ರಂಜು. ನೀನೇನು ಚಿಂತೆ ಮಾಡಬೇಡ ಸರಿನಾ? ನಾನು ಚೆನ್ನಾಗಿ ದುಡ್ಕೊಂಬತ್ತೀನಿ, ಚೆನ್ನಾಗೆ ಎಲ್ಲ ನಾನು ಪ್ರತಿಯೊಂದೂ ನಾನು ಮಾಡ್ತೀನಿ, ನನಗೆ ಗೊತ್ತೈತೆ ಮಾಡೋದು. ಅದೇನು ಮಾಡ್ತೀಯ ಮಾಡಪ್ಪ. ಮಾಡ್ತೀನಿ ಅಂತ ಅದೇನು ಮಾಡ್ತೀಯ ಏನೋ? ಹೋಗಿ ದುಡ್ಕೊಂಬರೋಗಿ ಹೋಗಿ ಸುಮ್ಮನೆ. ಲೋಪರ್ ನನ್ನ ಮಗ ಇವಾಗ ಒಂದಿಟ್ಟು ಹೆದರಿಕೆ ಅಂತಾನೆ. ಬೆಳಗ್ಗೆಯಿಂದ ನಾನು ಹೊರಗಿದ್ರೆ ಇಣಕ್ ನೋಡ್ತಾನೆ. ಹೊರಗೆ ಬರಲ್ಲ ನೋಡಾನ ಯೋಚಿಸಿ ಹಿಂಗೆ ಇರ್ತಾನೆ. ಬಾಲ ಬಿಚ್ಚಲಿ ಏನಿಲ್ಲ, ಬಾಲ ಕಟ್ ಮಾಡಿಸ್ತೀನಿ ಹೇಳ್ಕೊಂಡೋಗಿ. ಏನೋ ಒಂಥರ ಭಯವಾದಂಗೆ ಆಗ್ತೈತೆ ಕಣೆ ರಂಜು. ಅವಳು ಹತ್ಲ ಬೇರೆ ಓದ್ಲು, ನನಗೆ ಅವಳು ಎದುರಿಗೆ ಹೆಂಗೆ ಹೋಗೋಣ ಅನ್ನಿಸ್ತೈತೆ. ಸೊ ನೀನು ಸಣ್ಣ ಹುಡುಗಾಡ್ದಂಗೆ ಆಡ್ತೀಯಲ್ಲ, ಅವಳೇನು ಮಾಡ್ತಾಳೆ ಹೇಳು? ಅವಳು ಪಾಡಿಗೆ ಅವಳು ಓದ್ಲು, ಅದಕ್ಕೆ ಯಾಕೆ ಹೆದರಿಕೆ ಅಂತೀಯ? ನೀನು ಅಯ್ಯಪ್ಪ ನೀನೇನು ಚೆನ್ನಾಗಿದೆಯಾ? ಅಮ್ಮ ತಾಯಿ ಸವಾಸ ಬೇಡ. ಪೊಲೀಸ್ನವರು ಹಂಗೆ ಕೊಟ್ಟಿಲ್ಲ, ಎಲ್ಲಿ ಬೇಕು ಅಲ್ಲಿಗೆ ಕಾಸು ಬಾರಿ ಹೇಳ್ದವ್ರಿ. ಅಮ್ಮ ತಾಯಿ ಆದರೂ ಸವಾಸ ಬೇಡಮ್ಮ, ಅಂಥ ಸವಾಸಕ್ಕೆ ಮಾತ್ರ ಹೋಗ್ಬಾರ್ದು. ಕೊಡ್ಲೇಳು ನೀನು ಅದನ್ನ ಮರೆತು ಇವಳನ್ನೇನು ಮಾತಾಡ್ಸಕ್ಕೆ ಹೋಗ್ಬೇಡ. ನೀನು ಅವಳ ಪಾಡಿಗೆ ಅವಳು ಇರ್ತಾಳೆ, ನಿನ್ನ ಪಾಡಿಗೆ ನೀನು ಹೋಗಷ್ಟೇ. ಯಾಕೆ ಹೆದರಿಕೆ ಅಂತೀಯ? ಅವಳಿಗೆ ಹೆದರಿಕೆಂಡ್ರೆ ಇನ್ನೂ ಎದುರಿಸ್ತಾರೆ. ನಾವು ದೊಡ್ಡಿದು ಅಂತೇಳಿ ಇನ್ನೂ ಎದುರ್ಸಕ್ಕೆ ಬರ್ತಾರೆ. ಹೆದರಿಕೆ ಮಕ್ಕ ಹೋಗ್ಬೇಡ. ಹೆದರಿಕೆ ಅಂಥದ್ದು ಏನಾಗೈತಿ? ಏನಾಗಿಲ್ಲ. ಹೆದರಿಕೆ ಅಂಥದ್ದು ನೀನು ತಲೆ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಂಬಂದಂಗೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಸರಿ ಆಯ್ತು ಹೇಳಿ, ಹೋಗಿ ಒಂದು ಹೆಸರು ಗೆತ್ಕೊಂಬರ್ತೀನಿ. ಗೆತ್ಕೊಂಬರ್ಬೇಕು. ನಾನು ಅದಕ್ಕೆ ಕೊಟ್ಟಿರೋದು ನಿನಗೆ, ಗೆತ್ಕೊಂಬ. ಹೋಗು. ನೀನೇನು ಅವಳು ಹತ್ಲ ಹೋದ್ಲು ಅಂತೇಳಿ ನೀನೇನು ಭಯ ಬೀಳ್ಬೇಡ. ಸಣ್ಣ ಹುಡುಗರು ಹೆದರಿಕೆ ಅಂದಂಗೆ ಹೆದರಿಕೆ ಅಂತೀಯ. ಹೆದರಿಕೆ ಮಕ್ಕ ಹೋಗ್ಬಾರ್ದು, ಹೋಗು. ಸರಿ ಆಯ್ತು ಹೇಳಿ. ಸಣ್ಣ ಹುಡುಗರು ಹೆದರಿಕೆ ನಂಗೆ ಹೆದರಿಕೆ ಅಂತಾನೆ ಅಪ್ಪ ಹೇಳಾನ. ಯಾಕೆ ಏನಾಯ್ತು ರಂಜು? ನಮ್ಮ ಲೇಪಿ ಹೊರಗಿರೋದಕ್ಕೆ ಅವಳೈದಳ್ಬಾ ನನಗೆ ಬೈವಾಗ ತೊರಕ್ಕೆ ಹೋಗೋಕ್ಕೆ, ನನಗೆ ಬೈವಾಗ ತೊರಕ್ಕೆ ಹೋಗೋಕ್ಕೆ ಅಂತ ಅಯ್ಯಪ್ಪ ನನ್ನ ಹೇಳ್ಕೊಂಬುತ್ತ ನನ್ನ ಹೇಳು. ಅದಕ್ಕೆ ಅವಳೇನು ಹುಲಿಯಲ್ಲ ಕಳ್ಳೆಲ್ಲ ಸಿಮ್ಮಲ್ಲ, ಅವಳಿಗೆ ಯಾಕೆ ಹೆದರಿಕೆ ಅಂತೀಯಪ್ಪ ಅಂತ ಹೇಳಿ ನಾನು ಅದಕ್ಕೆ ಕಳಿಸ್ತಿ. ಒಂದು ಆಟ ಆಡ್ಕೊಂಬರೋಗು ಅಂತೇಳಿ ನಮ್ಮ ಅಯ್ಯಪ್ಪಗೆ ಈಸ್ಪೆಟ್ನಾಗೆ ಚೆನ್ನಾಗಿ ಕೈ ಎತ್ತೈತಿ. ಅಲ್ಲಿ 2.5 ಲಕ್ಷ ಮಂದಿ ದುಡ್ಕೊಂಬಂದಿದ್ವಿ. ಈಗ 50,000 ಇರೋದಕ್ಕಂತೂ ಕಟ್ಟಿ ಎಲ್ಲನ ಬಿಡಿಸ್ಕೊಂಬಂದೀನಿ. ಇವಾಗ ದುಡ್ಡು ಇಲ್ಲದಕ್ಕೋಸ್ಕರ ಹೋಗಪ್ಪ ತಿರ್ಗ ಅಂತ ಹೇಳಿದ್ದೀನಿ. ನೋಡಮ್ಮ ಹೆಂಗೆ ದುಡ್ಡು ಇರೋದಕ್ಕೆ ಬಿಡಿಸ್ಕೊಂಬಂದ್ರಿ, ನಾನು ಹೆಂಗೆ ಮಾಡ್ಬೇಕಯ್ಯೋ? ನಾನು ಪಾತಾಳನ ಕೇಳೋಣ ಅಂತ ಹೇಳಿ ಹೋಗಿದ್ದೆ. ಪಾತಾಳ ಇಲ್ಲ ಕಣಮ್ಮ ಅಂತ ಹೇಳ್ತಾ ಅದಕ್ಕೆ ಕೆಲ್ಸಕ್ಕೆ ಬರ್ತೀನಿ ಅಂದೆ. ಸರಿ ಆಯಿತು ಬಾ ಅಮ್ಮ ಅಂತಂತು. ನಾನು ನಾಳೆಯಿಂದ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ. ನಾಳೆಯಿಂದ ಹೋಗೋಣ ಅಂತ ಇದ್ದೀನಿ. ಯಾಕಂದರೆ ಇವತ್ತು ಭಾನುವಾರ ಅಲ್ಲ, ನಾಳೆಯಿಂದ ಬರ್ರಿ ಅಂತ ಹೇಳಿ ಹೇಳೈತೆ ಆತಲ್ಲ ರಾಜ. ಅದಕ್ಕೆ ಹೋಗಿ ಪಾತಾಳನ ಕೇಳ್ಕೊಂಡು ಬಂದಿದ್ದೀನಿ. ಹೋಗಿ ಇನ್ನೇನು ಮಾಡ್ತೀಯ? ಹೆಂಗೆ ದುಡ್ಕೋಬೇಕು ಮತ್ತೆ. ನಿಮ್ಮ ಅಯ್ಯಪ್ಗೆ ಈಸ್ಪೆಟ್ನಾಗೆ ಕೈ ಎತ್ತಿಲ್ಲ, ನಮ್ಮ ಅಯ್ಯಪ್ಗೆ ಈಸ್ಪೆಟ್ನಾಗ ಕೈ ಎತ್ತೈತಿ, ಚೆನ್ನಾಗಿ ದುಡಿತಾನೆ. ಅದಕ್ಕೆ ಈಗ ದುಡ್ಕೊಂಬರಾಗಂತ ಅಂತ ಹೇಳಿ ಕಳಿಸಿದ್ದೀನಿ. ನನಗೆ 2 ಸಾರ ಮಾಡಿಸ್ಬೇಕಂಬದೇ ನನ್ನ ಛಲ ಇರೋದು ಮನಸ್ಸಿನಾಗೆ. ಅದಕ್ಕೆ 2 ಸಾರ ಮಾಡಿಸ್ಬೇಕು ನಾನು. ಹೆಂಗನ ನೀವು ದುಡಿಯೋದಕ್ಕೆ ಮಾಡ್ಕೊಂತೀರಮ್ಮ ಈಸ್ಪೆಟ್ನಾಗನ ಚೆನ್ನಾಗಿ ಕೈ ಎತ್ತೈತೆ. ನಮ್ಗೆ ಯಾತ್ರಾಗೂ ಕೈ ಎತ್ತಲ್ವಲ್ಲ, ಅದು ಯಾಕೋ ಏನಪ್ಪ. ಅಯ್ಯಪ್ಪ ನಮ್ಮ ಸಂಗೀತಾರ್ಥಗೆ ಜಗಳ ಆಡಿದ್ವಿ ನಮ್ಮ ಸಂಗೀತಾರ್ಥಗೆ. ಅಯ್ಯಪ್ಪ ಅದೇನು ಮಾಡಿದ್ಲ ಏನಮ್ಮ ನಮಗೆ ಹೇಳಬಾರ್ದು, ಅಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು. ಅವ್ರಿಗೆ ಗನ್ವ ಮುಂದುವರಿತಾ ನಮ್ಗೆ ಏನಪ್ಪ ಇದು ಅನ್ನಿಸ್ತೈತಿ. ಕೇಳ್ಕೊಂಡು ಹಣ ಬತ್ತೀನಿ ಕಣಣ್ಣ. ಸರಿ ಆಯಿತು ಬಾರಮ್ಮ ಅಂತ ಹೇಳೈತೆ. ನಾಳೆಯಿಂದ ನಾನು ಹೋಗ್ಬೇಕು ಕೆಲ್ಸಕ್ಕೆ. ಏನು ಮಾಡೋಣ, ದುಡಿಲಿಲ್ಲ ಅಂದ್ರೆ ಆಗಲ್ಲ.
ನಮ್ಮ ಅಪ್ಪಯ್ಯ ಯಾರನ್ನ ಕರ್ಕೊಂಡೋಗಿ ಬಿಡಿಸ್ಕೆ ಬತ್ನಿ ಅಂತ ಹೇಳೈತೆ. ನಾನು ಕೆಲ್ಸಕ್ಕೆ ಹೋಗಿ ದುಡಿತೀನಿ, ಏನು ಮಾಡೋಣ, ನಾವು ನಾಲ್ಕ ದುಡಿಬೇಕು, ದುಡಿದ್ರೆ ಆಗೋದು ನೋಡು. ಅವ್ರು ಅಷ್ಟೊಂದು ಇದ್ರು ಸಣ್ಣ ಕೂತಾಮಲ್ವಂತ ಹಂಗೆ ದುಡಿತಾರಂತ. ನಾವು ಅವ್ರಂಗೆ ದುಡಿದ್ರೆ ಮಾತ್ರ ಉದ್ಧಾರ ಆಗೋಕ್ಕಾಗುತ್ತೆ. ಆಗ ಏಳು ದುಡಿದ್ರೆ ಏನಕ್ಕೆ ಬಂದಂಗೆ ಯಾರೋ ನೀನು ಸಾಯಿವಾಗ ಹೊತ್ಕೊಂಡು ಹೋಗಲ್ಲ. ಹಿಂಗಿದ್ದಾರೆ ಹಿಂಗಿರಲ್ಲ. ನೀನು ಇಲ್ಲಿಂದ ಮಂತಕ್ಕೆ ಹೋಗ್ತೀಯ ಅಂತ ಹೇಳೋಕ್ಕಾಗಲ್ಲ, ನಾನು ಇಲ್ಲಿಂದ ಒಳಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಿನ್ನ ಕಣಿತಕ್ಕೆ ಕುಸಿ ಬೀಳ್ತಾರೆ ಇವಾಗ. ಅಂತ ಕಾಲ ಅಂಥದ್ರಾಗೆ ಯಾರೇ ನೀನು ಸಾಯಿವಾಗ ಹೊತ್ಕೊಂಡು ಹೋಗಲ್ಲ. ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಯಾರೋ ಏನೋ ಅಂತಾರೆ ಅಂತೇಳಿ ಮಾಡೋಕ್ಕೆ ಕೆಲಸ ಇಲ್ಲ. ಇವರಿಬ್ರಿಗೂ ಎಂದು ಬರುತ್ತೋ ಏನೋ ಗೊತ್ತು. ಇವೆರಡು ಹಂಗೆ ಇದ್ದಾವೆ. ಅಂಟ್ಕೊಂಡಿದ್ದಾವೆ ಹಂಗೇನೆ. ಇವಳು ಒಳ್ಳೆಯ ಜೊತೆ ಇರ್ದವಳೆ. ಇವಳು ತಿಂದು ಬತ್ತಾಳೆ. ಇಬ್ಬರು ಒಳ್ಳೆಯವ್ರ ಜೊತೆಯಾಗ್ಯವ್ರಿ. ನೋಡಿ ನನಗೆ ಮೈಯೆಲ್ಲ ಉರಿತೈತಿ. ಏನು ಮಾಡ್ತೀಯ, ಸುಮ್ಮನೆ ಇದ್ದೀನಿ. ನಮ್ಮ ಅಕ್ಕ ಅಂತ ಹೇಳಿಕೆ ಮಕ್ಕ ನಾಸ್ತಿ ಆಗುತ್ತೆ ನನಗೆ. ಬಂದ್ರು ಅದೇ ಮಕ್ಕಳು ಮಾತಾಡ್ಸಲ್ಲ. ಲೇಪಿ ಬೋಲಿದ್ದು ಮಾಡ್ತಾಳಲ್ಲೇ ಮಾಡ್ತಾಳೆ ನೋಡಮ್ಮ. ನಾವು ಗಂಡ ಮರಕ್ಕೆ ದಬ್ದಾಗ ನಾನು ಕರ್ಕೊಂಬಂದು ಇಟ್ಕೊಂಡೆ. ನಾನು ಅವತ್ತು ಎಷ್ಟು ಕಷ್ಟಕ್ಕಾಗಿ ಯಾರನ್ನ ಕಷ್ಟಾಗಿದ್ದಾರೆ ಅಂದರೆ ಅಯ್ಯಂದು ನಾವು ಒಳ್ಳೇದು ಮಾಡೋಕ್ಕೆ ಹೋಗ್ಬಿಡ್ದು. ಅದು ನಮಗೇನೆ ಮೂಲಾಗುತ್ತೆ ನೋಡು. ನಾನು ಮಾಡಿಕ್ಕೆ ಇವತ್ತು ನನ್ನ ಮೇಲೇ ನಾನು ನಿನ್ನ ಸಾಯತಕ್ಕ ಮಾತಾಡ್ಸಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲಿ. ನಾವು ಕೈ ಬಿಟ್ಟು ಸುಮ್ಮನಾಗಬೇಕಾಗಿತ್ತು ಹೇಳು. ಕೈ ಬಿಟ್ಟು ಸುಮ್ಮನಾಗಿದ್ರೆ ಗೊತ್ತಾಗೋದೆಲ್ಲನ. ಏನು ಮಾಡ್ತೀಯ, ಭೂಮಿ ಇರ್ಗೋ ಅವ್ರಿಗೂ ಬರೋಲ್ಲ ಕಣೆ. ಏನಾನ ಬರಬಾರದು ಅವ್ರಿಬ್ಬರ ಮಧ್ಯೆ ಬಂದರೆ ಆವಾಗ ಅವ್ರು ನೋಡ್ಬೋದು. ಏನು ಮಾಡ್ತೀಯ, ಅವ್ರಿಬ್ಬರ ಮಧ್ಯೆ ಏನೂ ಬರೋಲ್ಲ. ಅಲ್ಲ ಹೆಂಗೆ ಇದ್ದಾರೆ, ಹಿಂಗೆ ಗಂಟಕ್ಕೆ ಹಿಂಗೆ ಐದಾರೆ ಅಂದ್ರೂ ಕೊಂಕಣಿ ನಂಗೆ ಐದಾರೆ ಅಲ್ಲ ನಾವು ಒಬ್ರಿಗೊಬ್ರು ಅಂತಂದ್ರೂ ಒಂದಲ್ಲ ಒಂದಿನ ಹಿಂಗೆ ಆಗ್ಲಿಸ್ಕೊಂಬ್ಲೇಬೇಕು. ನೋಡೋದಿಲ್ಲ ಬೇಕಾರೆ ಏನು ಅನ್ಕೊಂಡಿದೀಯ. ಒಂದಲ್ಲ ಒಂದಿನ ಅವ್ರಿಬ್ರಿಗೂ ಎಂಥದ್ದು ಬರುತ್ತೆ ಅಂತ. ಆ ಭೂಮಿನೂ ಆರಾಮಾಗಿ ಗುದ್ದಾಡಬೇಕು. ಮತ್ತು ಎಂತೆಂಥವ್ರು ಹೆಂಗೆ ಇರ್ತಾರೆ ಮತ್ತು ನಮಗೇನೆ ಹೇಳು. ಅಯ್ಯೋ ದೇವ್ರೆ, ನಮ್ಗೇನು ಬಂದೈತೆ ಕಣೆ. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಎಲ್ಲ ಹೆಂಗಿರ್ತಾರಪ್ಪ, ನಾವ್ಯಾಕಪ್ಪ ಹಿಂಗೆ ಇದ್ದೀವಿ ಅನ್ನಿಸುತ್ತೆ. ಮತ್ತು ಹಂಗೆ ಅನ್ಸೋದು. ಏನೂ ಮಾಡಲಿಲ್ಲ, ಏನೂ ಮಟ್ಲಿಲ್ಲ ಅಂದರೆ ಹಂಗೆ ಒಂಥರ ಬೇಜಾರಾದಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮಯ್ಯಪ್ಪ ಹೋಗೈತಿ ಇವಾಗ ದುಡ್ಕೊಂಬಂದ್ರೆ ಸಾಕಾಗೈತೆ. ಒಂದು 50 ಸಾವಿರ ಗೆದ್ಕೊಂಬಂದ್ರೆ ಸಾಕು. ಸಾಕು. ಒಂದು ತಿಂಗಳ ಒಂದು 2-3 ಪಟ್ಟ 2 ದಿನ 3 ದಿನ ಹೋದರೆ ಬತ್ತಿದಂಗೆ ನಮ್ಮಯ್ಯಕ್ಕೆ ಬುದ್ಧಿವಂತ ದುಡ್ಡು ಬತ್ತಿದಂಗೆ ಎದ್ದು ಅದೇ ಬಂದುಬಿಡ್ತಾನೆ. ಏನಿಲ್ಲ ಯಾತ ಕಳಿಯೋಕೆ ಹೋಗಲ್ಲ. ಹಂಗೆ ಆಡ್ತಾನೆ ನಮ್ಮಯ್ಯಪ್ಪ. ನಮ್ಮ ಕಾಕದಲ್ಲಿ ಒಳ್ಳೇದಲ್ಲ. 50 ಸಾವಿರ ಬಂದರೆ ಇನ್ನು 50 ಸಾವಿರ ಬರುತ್ತೆ ಅಂತ ಆಡ್ತಾ ಕೂಕಣೈತೆ. ಅವತ್ತು 50 ಸಾವಿರ ಗೆದ್ದಿತ್ತು ಅಂತ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ಬೇಕಾರೆ 50 ಸಾವಿರ ಗೆದ್ದೈತೆ. ಅದನ್ನ ಬಿಡು ಇನ್ನೂ ಬರುತ್ತೆ ಅಂತ ಆಡ್ತಾ ಕೂಕಣೈತೆ. 50 ಸಾವಿರ ಬತ್ತಿದಂಗೆ ರಪ್ಪನ ತಗೊಂಡಿದ್ದು ಅದೇ ಬರ್ಬೇಕಾ? ಹೇಳು ಕಾಕ ನನ್ನ ಮಗ, ನಮ್ದೆಲ್ಲ ಗೊತ್ತಾಗಲ್ಲ. ರಾಕಣಗೆ ಸೆನಕ್ಕೆ ಬುದ್ಧಿ ಐತೆ ಹೇಳು. ರಾಕಿ ಬೋಲ್ ಬುದ್ಧಿ ಚೆನ್ನಾಗಿ ದುಡಿತೈತೆ ಹೇಳು. ನೀನು ಏನೇನು ಚೆನ್ನಾಗೆ ದುಡ್ಕೊಂಡು ತಗೊಂಬಂದು ಕೊಟ್ಬಿಡುತ್ತೆ ಯಾವುದನ್ನಾಗಲಿ ದುಡ್ಡು. ಅದು ನಮ್ದವ್ರು ವಿಲ್ಲದ ಕತ್ತೆಯವ್ರು ವಿಲ್ಲದಕ್ಕೆ ಹಂಗೆ. ಮತ್ತೆ ಸುಮ್ಮನೆ ತಾಂಡು ಎದ್ದು ಬಂದಿರಬೇಕು. 8 ಬರಲಿ 5 ಸಾವಿರನೇ ಬರಲಿ 10 ಸಾವಿರನೇ ಬರಲಿ ಅಪ್ಪನ ತಂದು ಮನೆಯಾಕಿ ಕೊಡ್ಬೇಕು ದುಡ್ಡು. ಯಾವಾಗನ ಗೆಲ್ಲಿ ಈಗ ಇಸ್ಬೇಟೆ ಎಲ್ಲರೂ ಆಡ್ತಾರೆ. ಆಡಿದಾಗ ಗೆದ್ದಾಗ ಸುಮ್ಮನೆ ತಂದು ಇಕ್ಬಿಡ್ಬೇಕು. ಮನೆ ಹಾಕಿ ತಂದು ಇಕ್ಬಿಟ್ರೆ ಯಾವುದೇ ಇರಲ್ಲ. ಆಮೇಲೆ ಅದ್ರ ಮಂದಿ ತಗೊಂಡೋಗ್ಬೇಕು. ತಿರ್ಗಿ ಅದು ಬತ್ತೈತೆ ಅಂತ ತಗೊಂಡ್ರೆ ಅದು ಅಲ್ಲೇ ಹೋಗುತ್ತೆ. ಬರೋಳಂಗೆ ಬತ್ತಾಳೆ. ಆಮೇಲೆ ಅದೇ ಹೋಗ್ತಾಳೆ ಲಕ್ಷ್ಮೀ ದೇವಿ ಅಂತಾಳೆ. ಯಾಕೆ ಬೇಕು ಅಮ್ಮಂಗಾಗುತ್ತಾನಂತೇಳಿ ಹಂಗೆ ಆಗೋದು. 70 ಸವಸಲ್ಲವು. ಅಯ್ಯೋ ಅದು ಬೋಲೆ ಒಳ್ಳೆದಲ್ಲ ಇಸ್ಬೇಟಿಂದ ಅಮ್ಮಂಗಾಗುತ್ತೆ. ಏನು ಮಾಡ್ತಿ? ಬಿಡತ್ತ ಹೋಗ್ಲಿ. ಇವಾಗ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಒಂದಿನ ಅಂತ ನಾನು ಮಾತಾಡೋಣ ಅಂತ ಕೂತ್ಕೊಂಡೆ. ಏನು ಮಾಡೋಣ? ಅಯ್ಯೋ ನಮ್ಮ ಅಮ್ಮ ಅಂತ ಬೈತೈತೆ. ಏನು ಬೇಡ, ನಮ್ಮ ಅಮ್ಮ ನಮ್ಮ ಅಪ್ಪ ನಮಗೊಂದು ಇಟೂ ಬೆಲೆ ಕೊಡಲ್ಲ. ಏನು ಮಾಡೋಣ ಅಂದಂಗೆ ಅನ್ನಿಸ್ಕೊಂಡು ಅವ್ರ ತಾಗೆ ಬೈಸ್ಕೊಂಡು ಇದು ನಮ್ಮ ಅಪ್ಪ ಕರ್ಕೊಂಬರಕ್ಕೆ ಹೋಗೈತೆ. ಏನೋ ಬಿಟ್ಟರು ಬಿಡ್ಬೋದೇನೋ ಇವತ್ತೇನ ನೋಡ್ಬೇಕದೇ. ಮಾತಾಡ್ಕೊಂಡು ಬರ್ತೀನಿ ಕಣಮ್ಮ ಅಂತ ಹೋಗೈತಿ. ನಾನು ಕಾಲು ಹಿಡ್ಕೊಂಡಿದ್ದೆ. ನನ್ನ ಗಂಡನ ಯಾರು ಬಿಡಿಸಿ ಬರ್ತಾರೆ ನಮಗೆ, ನನಗೂ ನನ್ನ ಮಗುಗೂ ಯಾರು ನೋಡ್ಕೊಂತಾರೆ? ನಾನು ನನ್ನ ಮಗ ಏನಾಗಬೇಕು? ನನ್ನ ಮಗನೇ ನೀವು ನೋಡ್ಕೊಂತೀರ, ನಾನು ಏನಾಗಬೇಕು? ನಾನು ಒಬ್ಬಂಟಿ ಅದೇ ಅಂತ ನಾನು ಹೇಳ್ತಿದ್ದೆ. ಅದಕ್ಕೆ ಅಪ್ಪ ಯಾರನ್ನ ಊರಿಗೆ ಕರ್ಕೊಂಡು ಹೋಗ್ಬತ್ನಿ ಅಂತೇಳಿ ಹೋಗೈತೆ. ಅದೆಲ್ಲ ನೋಡಬೇಕು. ಬಿಟ್ಟರು ಸಾಕಾಗೈತಿ. ಬಿಡ್ತಾರೆ ಅದೇ ನಾನು ಈಸ್ಪೇಟ ಆಡೋದಲ್ಲ, ಬೇಡ್ತಾರೆ ಏನೋ ಅಂಥದ್ದೇನಿಲ್ಲ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಯ್ಯಪ್ಪ ಅಂತೂ ಲೇಪಿ ಹೊರಗಿರೋದಕ್ಕೆ ಹೆದರಿಕೆ ಮಾಡು. ಸ್ವಲ್ಪ ಭಯ ಬಂದೈತಿ. ಲೇಪಿ ಅಂದರೆ ನಮ್ಮ ಅಯ್ಯಪ್ಪಗೆ ಇವಾಗ ನಾನು ಅದಕ್ಕೆ ಹೋಗಪ್ಪ ಸುಮ್ಮನೆ ಅಂತೇಳಿ ಅದೇ ಕಳಿಸ್ಬಿಟ್ಟೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.